ನಮಸ್ಕಾರ. ವಿಡಿಯೋ ನೋಡ್ತಿರೋರಿಗೆ ನಮಸ್ಕಾರ, ಲೈಕ್ ಮಾಡ್ತಿರೋರಿಗೆ ಒಂದು ಎಕ್ಸ್ಟ್ರಾ ಒಂದು ನಮಸ್ಕಾರ. ನೀವು ಸಾಮಾನ್ಯವಾಗಿ ಕೇಳೇ ಇರ್ತೀರಾ ಬಿಯರ್ ವೇಸ್ಟ್ ಅಂದರೆ ಏನು, ಬಿಯರ್ ವೇಸ್ಟ್ ಯಾಕೆ ಯೂಸ್ ಮಾಡಬೇಕು, ಬಿಯರ್ ವೇಸ್ಟಿಂದ ಏನೆಲ್ಲ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ಬಿಯರ್ ವೇಸ್ಟ್ ನಿಮ್ಮ ಅಕ್ಕಪಕ್ಕ ರೈತರು ಕೇಳುವಾಗ ಹೇಳ್ತಾರೆ, ಬಿಯರ್ ವೇಸ್ಟ್ ಕೊಡೋದ್ರಿಂದ ನಮ್ಮ ಹಸು 3 ಲೀಟ್ರು ಕರಿತಿದ್ದು 5 ಲೀಟ್ರು ಜಂಪ್ ಆಯಿತು, ನಮ್ಮ ಹಸುಗೆ 3 ತಿಂಗಳ ಬಿಯರ್ ವೇಸ್ಟ್ ಕಂಟಿನ್ಯೂ ಕೊಟ್ಟೆ ಸೆಮೆನ್ ಏನು ನಿಲ್ತ್ಕೊಳ್ತಾ ಇಲ್ಲ, ನಮ್ಮ ಹಸುಗೆ 5 ಲೀಟ್ರು ಕೊಡ್ತಾ ಇತ್ತು ಹಾಲು 3 ಲೀಟ್ರಿಗೆ ಬಂದ್ಬಿಟ್ಟಿದೆ. ಈ ಥರ ಸಮಸ್ಯೆಗಳನ್ನ ಕೇಳ್ತಾನೆ ಇರ್ತೀರಾ. ಬಿಯರ್ ವೇಸ್ಟ್ನ ಯಾವ ರೀತಿ ಯೂಸ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಪೂರ್ಣವಾಗಿ ನೋಡಿ, ಹಂಗಾದ್ರೆ ಅರ್ಥ ಆಗುತ್ತೆ. ನಮ್ಮ ರೈತರು ಏನಪ್ಪ ಮಾಡ್ತಿದ್ದಾರೆ ಅಂದರೆ, ನಮ್ಮ ಹಸು ಜಾಸ್ತಿ ಹಾಲು ಕೊಡ್ತಾ ಇದೆ ಅಂದ ತಕ್ಷಣ ರೈತರು ಬಿಯರ್ ವೇಸ್ಟ್ನೇ ಆಗಲಿ ಯಾವುದೇ ಆಗಲಿ ಜಾಸ್ತಿ ಹಾಕೋಕೆ ಶುರು ಮಾಡ್ಕೊಬಿಡ್ತಾರೆ. ಯಾಕಂದರೆ ಬಿಯರ್ ವೇಸ್ಟ್ ಕಡಿಮೆ ರೇಟ್ಗೂ ಸಿಗ್ತಾ ಇದೆ, ಅದರಿಂದ ಜಾಸ್ತಿ ಹಾಕೋಕೆ ಶುರು ಮಾಡ್ಕೊಬಿಡ್ತಾರೆ. ನಾವು ಎಲ್ಲರ ಥರ ಅವ್ರು ಹಂಗಂದ್ರು ಇವ್ರು ಹಂಗಂದ್ರು ಆ ಥರ ಮಾತಾಡೋದು ಬೇಡ. ಕೇರಳದ ಒಂದು ಯೂನಿವರ್ಸಿಟಿ ಸಂಶೋಧನೆ ಮುಖಾಂತರ ಬಿಯರ್ ವೇಸ್ಟ್ ಯಾವ ರೀತಿ ಯೂಸ್ ಮಾಡಬೇಕು ಅಂತ ತಿಳಿಸಿದ್ದಾರೆ. ಅದು ಏನಪ್ಪ ಅಂದರೆ, ಸಂಶೋಧನೆ 3 ಬ್ಯಾಚ್ ಹಸು ತಗೊಳ್ತಾರೆ ಕೇರಳ ಯೂನಿವರ್ಸಿಟಿಯವರು. 3 ಬ್ಯಾಚಲ್ಲಿ ಒಂದು ಬ್ಯಾಚ್ಗೆ 5 ಹಸುನ ಹಾಕೊಳ್ತಾರೆ. ಮೊದಲನೇ ಬ್ಯಾಚ್ ಹಸುಗೆ ಏನಪ್ಪ ಫೀಡ್ ಕೊಡ್ತಾರೆ ಅಂದರೆ, ನಾರ್ಮಲ್ ಆಗಿ ಮೊದಲು ಏನು ಫೀಡ್ ಕೊಡ್ತಿರೋ ಅದನ್ನು ಮಾತ್ರ 1 ವಾರ ತನಕ ಕಂಟಿನ್ಯೂ ಆಗಿ 1 ವಾರ ಕೊಟ್ಕೊಂಡು ಹೋಗ್ತಾರೆ. ಇನ್ನೊಂದು ಬ್ಯಾಚ್ ಹಸುಗೆ ಅರ್ಧ ನಾರ್ಮಲ್ ಫೀಡ್ಸು ಅರ್ಧ ಬಿಯರ್ ವೇಸ್ಟ್ ಮಾತ್ರ ಕೊಟ್ಕೊಂಡು ಹೋಗ್ತಾರೆ 1 ವಾರ ತನಕ. 3ನೇ ಬ್ಯಾಚ್ ಹಸುಗೆ ಕಂಪ್ಲೀಟಾಗಿ ಬಿಯರ್ ವೇಸ್ಟ್ನೇ ಕೊಟ್ಕೊಂಡು ಹೋಗ್ತಾರೆ. 1 ವಾರ ಆದಮೇಲೆ ಏನಪ್ಪ ರಿಸಲ್ಟ್ ಬರುತ್ತೆ ಅಂದರೆ, ಮೊದಲನೇ ಬ್ಯಾಚ್ ಹಸುಗೆ ಯಾವ ರೀತಿ ನಾರ್ಮಲ್ ಫೀಡ್ ಕೊಡ್ತಾ ಇರ್ತಿದ್ದಾರೆ ಆ ಫೀಡ್ ಕೊಟ್ಟಾಗ ಆ ಹಸುಲಿ ಯಾವುದೇ ಚೇಂಜಸ್ ಕಾಣೋದಿಲ್ಲ, ಹಾಲಲ್ಲಿ ಚೇಂಜಸ್ ಕಾಣೋದಿಲ್ಲ, ಪ್ರೈಸಲ್ಲಿ ಚೇಂಜಸ್ ಕಾಣೋದಿಲ್ಲ. ಪ್ರೈಸಸ್ ಅಂದರೆ ಫೀಡ್ ಕಾಸ್ಟಲ್ಲಿ ಚೇಂಜಸ್ ಕಾಣೋದಿಲ್ಲ. ಆದರೂ ಬಾಡಿ ವೆಯ್ಟಲ್ಲಾಗಲಿ ಯಾವುದೇ ಸೆಮೆನ್ ಪ್ರಾಬ್ಲಮ್ ಆಗಲಿ ಯಾವುದೇ ರೀತಿ ಪ್ರಾಬ್ಲಮ್ಗಳು ಕಾಣಿಸ್ತಿಲ್ಲ ಮೊದಲನೇ ಬ್ಯಾಚ್ ಹಸುಲಿ. ಸೆಕೆಂಡ್ನೇ ಬ್ಯಾಚ್ ಹಸುಲಿ ಅರ್ಧ ಫೀಡ್ಸು ನಾರ್ಮಲ್ ಫೀಡ್ಸು ಅರ್ಧ ಬಿಯರ್ ವೇಸ್ಟ್ ಕೊಡೋ ಹಸುಲಿ ಹಾಲು ಇನ್ಕ್ರೀಸ್ ಆಗಿರುತ್ತೆ. ಸೆಕೆಂಡ್ನೇ ಬ್ಯಾಚ್ ಹಸುಗಳಲ್ಲಿ ಹಾಲು ಇನ್ಕ್ರೀಸ್ ಆಗಿರುತ್ತೆ. ಅದೇ ರೀತಿ ಕಾಸ್ಟಲ್ಲಿ ಕಡಿಮೆ ಆಗಿರುತ್ತೆ, ಯಾಕಂದರೆ ಅರ್ಧ ಬಿಯರ್ ವೇಸ್ಟ್ ಯೂಸ್ ಮಾಡಿರ್ತಾರಲ್ಲ ಅದರಿಂದ ಕಾಸ್ಟ್ ಕಡಿಮೆ ಆಗಿರುತ್ತೆ. 3ನೇ ಬ್ಯಾಚ್ ಹಸುಲಿ ಸ್ವಲ್ಪ 2 ಬ್ಯಾಚ್ ಹಸುಗಿಂತ 3ನೇ ಬ್ಯಾಚ್ ಹಸುಲಿ ಸ್ವಲ್ಪ ಜಾಸ್ತಿ ಹಾಲು ಇನ್ಕ್ರೀಸ್ ಆಗಿರುತ್ತೆ, ಕಾಸ್ಟ್ ಕೂಡ ಕಡಿಮೆ ಆಗಿರುತ್ತೆ. ಇದರಿಂದ ಲಾಭ ಜಾಸ್ತಿ ಆಗಿರುತ್ತೆ, ಯಾಕಂದರೆ ಕಾಸ್ಟ್ ಕಡಿಮೆ ಆಗಿರುತ್ತೆ, ಹಾಲು ಜಾಸ್ತಿ ಆಗಿರುತ್ತೆ, ಹಾಲಿಂದ ಇನ್ಕಮ್ ಬರುತ್ತೆ. ಕಾಸ್ಟ್ ಕಡಿಮೆ ಆಗಿರೋದ್ರಿಂದ ನಮಗೆ ಸ್ವಲ್ಪ ಅಮೌಂಟ್ ಉಳಿಯುತ್ತೆ. ಆದರೆ ಕ್ರಮೇಣವಾಗಿ ಅದೇ ರೀತಿ ನೋಡಿಕೊಂಡು ಸ್ವಲ್ಪ ಬಿಯರ್ ವೇಸ್ಟನ್ನೇ ಜಾಸ್ತಿ ಹಾಕೊಂಡು ಬೇರೆ ಫೀಡ್ಸ್ಗಳನ್ನ ಕಡಿಮೆ ಹಾಕೊಂಡು ಬಂದಾಗ ಅವ್ರಿಗೆ ಗೊತ್ತಾಗುತ್ತೆ ಹಸು ವೀಕ್ನೆಸ್ಸು, ಮತ್ತು ಹಸುಗೆ ಸೆಮೆನ್ ನಿಲ್ಲೋದಿಲ್ಲ, ಮೊಳಕಾಲಲ್ಲಿ ಊತ ಬರೋದು, ಹಸುಗಳು ಬೇಗ ಎದ್ದು ನಿಂತ್ಕೊಳ್ಳಲ್ಲ, ಈ ಥರ ಸಮಸ್ಯೆಗಳು ಜಾಸ್ತಿ ಆಗ್ತಾ ಬರುತ್ತೆ. ಆಗ ಅವರು ಕಂಡುಹಿಡ್ಕೊಳ್ತಾರೆ, ಸಮಾನವಾಗಿ ಅರ್ಧ ಅಂದರೆ ಒಂದು ಹಸು 400 kg ಇಂದ 500 kg ಇರೋ ಅಷ್ಟು kg ಇರೋ ಹಸುಗಂಟುವೆ 5 kg ಗಂಟ ಮಾತ್ರ ಬಿಯರ್ ವೇಸ್ಟ್ನ ಕೊಡಬೇಕು. 5 kg ಇಂತ ಜಾಸ್ತಿ ಕೊಟ್ಟರೆ ಹಸುಗೆ ಆಗಲ್ಲ. ಯಾಕಂದರೆ ಬಿಯರ್ ವೇಸ್ಟು ವೆಟ್ಟು ನೀರಿನಂಶ ಇರೋದ್ರಿಂದ ಅದರಲ್ಲಿ ಫಂಗಸ್ ಜಾಸ್ತಿ ಆಗ್ತಾ ಇರುತ್ತೆ. ಫಂಗಸ್ ಅಂದರೆ ಅದರಲ್ಲಿ ಹುಳಗಳು ಅಥವಾ ಕೊಳ್ತೋಗೋದು, ಈ ರೀತಿ ಅಂಶಗಳು ಬಿಯರ್ ವೇಸ್ಟಲ್ಲಿ ಕಂಡುಬರುತ್ತೆ. ಆ ಫೀಡ್ನ ನೀವು ಹಸುಗೆ ಹಾಕಿದಾಗ ಹಸು ಗರ್ಭಕೋಶಲ್ಲಾಗಲಿ ಹೊಟ್ಟೆಲಾಗಲಿ ಪ್ರಾಬ್ಲಮ್ಗಳು ಬರೋಕ್ಕೆ ಸ್ಟಾರ್ಟ್ ಆಗ್ತವೆ. ಆದ್ದರಿಂದ ನೀವು ಫ್ರೆಶ್ ಆಗಿರೋವಾಗಲೇ ಬಿಯರ್ ವೇಸ್ಟ್ನ ಖಾಲಿ ಮಾಡಬೇಕು. ನಿಮ್ಮ ನಾರ್ಮಲ್ ಫೀಡ್ ಏನು ಹಾಕ್ತಾ ಇರ್ತೀರಾ ಅದ್ರ ಜೊತೆ ಅರ್ಧ ಮಿಕ್ಸ್ ಮಾಡಿಕೊಂಡು ಹಾಕ್ಬೇಕು. ಆಮೇಲೆ ರೈತರು ಮೊದಲು ಬಿಯರ್ ವೇಸ್ಟ್ ತಂದ ತಕ್ಷಣ ಫಸ್ಟ್ ಟೈಮ್ ಆಗ್ತಾ ಇರೋರು ಒಂದೇ ಸಾರಿ ಹಸುಗೆ 5 kg 4 kg ಆ ರೀತಿ ಕೊಡಬಾರ್ದು. ಯಾಕಂದರೆ ನೀವು ನಾರ್ಮಲ್ ಫೀಡ್ಗೆ ಹಸುನ ಅಡ್ಜಸ್ಟ್ ಮಾಡಿರ್ತೀರ, ಆ ಅಡ್ಜಸ್ಟ್ಗೆ ಹಸು ಬರಲ್ಲ. ಬಿಯರ್ ವೇಸ್ಟ್ ಆದ ತಕ್ಷಣ ಆ ಬಿಯರ್ ವೇಸ್ಟ್ನ ಮೊದಲು 1 kg ಹಾಕಿ ನಿಮ್ಮ ನಾರ್ಮಲ್ ಫೀಡು ಏನು ಕೊಡ್ತಾ ಇದ್ದೀರಾ ಅದ್ರ ಜೊತೆಗೆ ಮಿಕ್ಸ್ ಮಾಡಿ 1 kg 2 kg 3 kg ಆ ಥರ ಸ್ವಲ್ಪಲೇ ಸ್ಟಾರ್ಟ್ ಮಾಡ್ಕೊಂಡು ಹೋಗಿ. ಇಲ್ಲಾಂದರೆ ನಿಮ್ಮ ಹಸು ಹುಚ್ಚೋದು, ಹುಷಾರಿಲ್ದೇದಂಗೆ ಆಗೋದು, ಈ ರೀತಿ ಸಮಸ್ಯೆಗಳು ಬಂದ್ಬಿಡುತ್ತೆ. ಗ್ಯಾಸ್ಟ್ರಿಕ್ ಆಗೋದು ಹಸುಗೆ,
ಈ ರೀತಿ ಆಗುತ್ತೆ. ಈ ಬೀರ್ ವೇಸ್ಟ್ ಮತ್ತು ನಾರ್ಮಲ್ ಫೀಡ್ಸ್ ಇದ್ರ ಜೊತೆಗೆ ನೀವು ಏನು ಆ್ಯಡ್ ಮಾಡಬೇಕು ಅಂದರೆ ಕಂಪಲ್ಸರಿಯಾಗಿ ಖನಿಜ ಮಿಶ್ರಣ, ಮಿನರಲ್ಸ್ ಮಿಕ್ಸ್ಚರ್ ಅನ್ನೋದನ್ನ ನೀವು ಕಂಪಲ್ಸರಿ ಆ್ಯಡ್ ಮಾಡಲೇಬೇಕು. ಹಿಂಗಾದ್ರೆ ಮಾತ್ರ ನಿಮ್ಮ ಹಾಲಲ್ಲಿ ಕ್ವಾಲಿಟಿ ಬರೋದು, ಹಸು ಕ್ವಾಲಿಟಿ ಆಗಿರೋದು, ಹಸು ಹೆಲ್ತಿ ಆಗಿರೋದು ಇದರಿಂದನೇ. ಇದನ್ನ ಕಂಪಲ್ಸರಿಯಾಗಿ 100 ಗ್ರಾಮ್ ಹಸುಗೆ 100 ಗ್ರಾಮ್, ಕರುಗೆ 50 ಗ್ರಾಮ್ 50 ಗ್ರಾಮ್ ಅಷ್ಟು ಹಾಕೊಂಡೇ ಬನ್ನಿ. ಹಂಗಾದ್ರೆ ಮಾತ್ರ ನೀವು ಡೈರಿ ಫಾರಮಲ್ಲಿ ಒಳ್ಳೆ ಸಕ್ಸಸ್ ಕಾಣ್ಬೋದು ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ ಏನು ಮಾಡಬೇಕು ಅಂತ, ಒಂದು ಲೈಕ್ ಮಾಡ್ರಪ್ಪ. ಹಂಗೆ ನಮ್ಮ ಚಾನಲ್ನ ಮೊದಲು ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. ಇದೇ ರೀತಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದಾಗ ನಿಮಗೆ ತಲುಪುತ್ತೆ.